ಅದ್ಯಾರೋ ನಿಮ್ಮ ಮೈಸೂರಿನ CITB ಅಂತ ಎಂತ ಅಧ್ಯಕ್ಷರು ಮೂಡ ಅಧ್ಯಕ್ಷರು GT ದೇವೇಗೌಡರೇ ಕಾರಣ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಕ್ಕೆ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. GT ದೇವೇಗೌಡರೇ ಕಾರಣ ಅಂತ. GT ದೇವೇಗೌಡರು ಏನು ಕಾರಣ? ಇವತ್ತು ಅವರ ಕ್ಷೇತ್ರದಲ್ಲಿ 2013ರಿಂದ 18 ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಸರ್ಕಾರ ಸ್ಪಂದಿಸಲಿಲ್ಲ. ಏನು ಹಣನೂ ಕೊಡಲಿಲ್ಲ, ಸ್ಪಂದಿಸಲೂ ಇಲ್ಲ. ಈಗಲೂ ಸಹ ಸರ್ಕಾರ ಅದೇ ಕೆಲಸನೇ ಮಾಡ್ತಾ ಇರೋದಿಲ್ಲ. ಮುಖ್ಯಮಂತ್ರಿಗಳು ಮೈಸೂರನ್ನ ರೆಪ್ರೆಸೆಂಟ್ ಮಾಡ್ತವ್ರು ಏನಿದ್ದಾರೆ, ಮೈಸೂರು ಜಿಲ್ಲೆಯಿಂದ 40 ವರ್ಷದ ರಾಜಕಾರಣ ಏನು ಮಾಡಿದ್ದಾರೆ, ಈ ಜಿಲ್ಲೆಯ ಅಭಿವೃದ್ಧಿ ಇವರಿಂದ ಎಷ್ಟು ಮಟ್ಟಿಗೆ ಆಗಿದೆ, ಹಾಗಿದ್ರೆ ರಾಜ್ಯದ ಅಭಿವೃದ್ಧಿ ಇವರಿಂದ ಏನಾಗಿರ್ಬೋದು, ಇವ್ರನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆನಲ್ಲೇ ಈ ಒಂದು ಸಮಸ್ಯೆಗಳನ್ನು ಇವತ್ತು ಇನ್ನೂ ಮುಂದುವರಿಸಿರ್ತಕ್ಕಂಥದ್ದೇನಿದೆ. ಅವ್ರು ಯಾರೋ ಪಾಪ ಅವರು ಅಧ್ಯಕ್ಷರು ಮೂಡ ಅಧ್ಯಕ್ಷರು ಹೇಳ್ತಾರೆ GT ದೇವೇಗೌಡರೇ ಕಾರಣ ಇದಕ್ಕೆ ಅಂತೇಳಿ. ಏನು GT ದೇವೇಗೌಡರು ಹೋಗ್ಬಿಟ್ಟಲ್ಲಿ ಗುಂಡಿ ತೋಡಿ ಇದನ್ನ ರೆಡಿ ಮಾಡಬೇಕಾಗಿತ್ತ? ಸರ್ಕಾರ ಏನು ಮಾಡ್ತಿದೆ? ನಗರಾಭಿವೃದ್ಧಿ ಪ್ರಾಧಿಕಾರ ಟೆಂಡರ್ ಕರೆದಿರೋದು ಅದಕ್ಕೆ ಸರ್ಕಾರದ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಏನು ಮಾಡ್ತಾ ಇದೆ?